ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಸ್ವಾಗತ. KCETಯಲ್ಲಿ ನಿಮ್ಮದು ಸಹ 50,000 ಮೇಲೆ ರ್ಯಾಂಕಿಂಗ್ ಇದೆಯಾ? ಹಾಗಿದ್ರೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋನ ನೋಡಬೇಕು. ಬಿಕಾಸ್ ಈ ಒಂದು ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತಿದ್ದೀನಿ ಅಂದರೆ 50,000 ಮೇಲೆ ಇರುವಂಥ ವಿದ್ಯಾರ್ಥಿಗಳಿಗೆ ಯಾವ್ಯಾವ ಕಾಲೇಜ್ ಸಿಗುವಂಥ ಚಾನ್ಸಸ್ ಇರುತ್ತೆ, ಹಾಗೆ ಅಕಸ್ಮಾತ್ ಡ್ರಾಪ್ ಡೌನ್ ಆದರೆ ಏನೇನಾಗುತ್ತೆ ಪರಿಸ್ಥಿತಿಗಳು, ಹಾಗೆ ನಿಮಗೆ ಬೇರೆ ಆಪ್ಷನ್ಸ್ ಏನೇನಿದೆ ಎಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ. ಓಕೆನಾ? ಸೊ ಹಾಗಿದ್ರೆ ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಶುರು ಮಾಡೋ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ರೈಟ್ ಸೈಡಲ್ಲಿ ಕಾಣಿಸೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾನು ನಿಮ್ಮ ರಾಕೇಶ್, ವೆಲ್ಕಮ್ ಟು ಕನ್ನಡ ಪ್ರೊಟೆಕ್ಟ್. ಇಲ್ಲಿ ನೀವು ಸಹ KCETಯಲ್ಲಿ 50,000 ಮೇಲೆ ರ್ಯಾಂಕಿಂಗ್ ಇದೆಯಾ? ಹಾಗಿದ್ರೆ ನಿಮಗೆ 3 ಆಪ್ಷನ್ ಇರುತ್ತೆ. ಮೊದಲನೇದು ಬೇರೆ ಕೋರ್ಸ್ಗಳು ತಗೊಳ್ಳೋದು, ಅದರ್ ಕೋರ್ಸಸ್ ತಗೊಳ್ಳೋದು. ಎರಡನೇದು ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಿಗೆ ಜಾಯ್ನ್ ಆಗೋದು. ಓಕೆನಾ? ಇನ್ನು ಮೂರನೇದು ನೋಡಿದ್ರೆ ಡ್ರಾಪ್ ಫಾರ್ ಎ ಇಯರ್, ಅಂದರೆ 1 ವರ್ಷ ಡ್ರಾಪ್ ತಗೊಂಡು ನೆಕ್ಸ್ಟ್ ವರ್ಷ ಮತ್ತೆ KCET ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರ್ಬಿಟ್ಟು ರ್ಯಾಂಕಿಂಗ್ ಪಡೆಯೋಣ ಅಂತ ವೆಯ್ಟ್ ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ಈ ಒಂದು ಡ್ರಾಪ್ ಫಾರ್ ಎ ಇಯರ್. ಓಕೆ, ಮೂರರ ಬಗ್ಗೆನೂ ಈಗ ನಾವು ತಿಳಿಯೋಣ ಬನ್ನಿ. ಮೊದಲಿಗೆ ನಾವು ಈ ಒಂದು ಡ್ರಾಪ್ ಫಾರ್ ಎ ಇಯರ್ ಅಂದರೆ 1 ವರ್ಷ ನೀವು ಡ್ರಾಪ್ ತಗೊಂಡ್ರೆ ಏನೇನು ಕಾನ್ಸಿಕ್ವೆನ್ಸಸ್ ಆಗುತ್ತೆ ಅಥವಾ ಪ್ರಾಬ್ಲಮ್ಗಳಾಗುತ್ತೆ ಅಂತ ತಿಳಿಯೋಣ. ಓಕೆನಾ? ಟೇಕಿಂಗ್ ಎ ಡ್ರಾಪ್ ದೆನ್ ಯು ಶುಡ್ ನೋ ದಿಸ್. ಅಂದರೆ ನೀವು ಅಕಸ್ಮಾತ್ 1 ಇಯರ್ ಗ್ಯಾಪ್ ತಗೊಂಡು KCET ಮತ್ತೆ ಬರಿತೀನಿ ಅಂತ ಕಾಯ್ತಾ ಇದ್ರೆ, ಸೊ ಇಲ್ಲಿ ಮೆನ್ಷನ್ ಮಾಡಿರುವಂಥ ಪಾಯಿಂಟ್ಸ್ಗಳನ್ನ ನೀವು ಕರೆಕ್ಟಾಗಿ ಕ್ಲಿಯರ್ ಕಟ್ಟಿ ಅರ್ಥ ಮಾಡ್ಕೋಬೇಕು. ಸೊ ಮೊದಲನೇ ಪಾಯಿಂಟು, ಯುವರ್ ಬೋರ್ಡ್ ಮಾರ್ಕ್ಸ್ ಮಸ್ಟ್ ಬಿ ಗುಡ್. ಅಂದರೆ ನಿಮ್ಮ ಬೋರ್ಡ್ ಮಾರ್ಕ್ಸು PCM ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸು ಈ ಮಾರ್ಕ್ಸು ಚೆನ್ನಾಗಿದ್ದರೆ ಮಾತ್ರ ನೀವು ವೆಯ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಇಯರ್ KCETಯಲ್ಲಿ ಅಟೆಂಡ್ ಮಾಡಿ. ಓಕೆನಾ? ಇಲ್ಲ ಅಂದರೆ ಪ್ಲೀಸ್ ಇವಾಗಲೇ ಬೇರೆ ಅದರ್ ಆಪ್ಷನ್ಸೋ ಇಲ್ಲ ಏನೋ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ಬಿಕಾಸ್ PCMಲ್ಲಿ ನಿಮಗೆ ಕಡಿಮೆ ಮಾರ್ಕ್ಸ್ ಇದ್ದು ಸಹ ನೆಕ್ಸ್ಟ್ ಇಯರ್ ನಿಮಗೆ KCETಲಿ ಒಳ್ಳೆ ರ್ಯಾಂಕಿಂಗ್ ಬಂದು ಸಹ ಏನು ಜಾಸ್ತಿ ವೇರಿಯೇಷನ್ ಆಗಲ್ಲ. ಮ್ಯಾಥ್ಸ್ ಟು ಮ್ಯಾಥ್ಸ್ ಒಂದು 5,000 ರ್ಯಾಂಕಿಂಗಿಂದ ಒಂದು 10,000 ರ್ಯಾಂಕಿಂಗಲ್ಲಿ ಮಾತ್ರ ನಿಮಗೆ ಈ ಒಂದು CET ರ್ಯಾಂಕಿಂಗ್ ಬರುವಂಥ ಚಾನ್ಸಸ್ ಇರುತ್ತೆ. ಇನ್ನು ಎರಡನೇ ಪಾಯಿಂಟ್ ನೋಡೋದಾದರೆ, ಯುವರ್ ಫ್ಯಾಮಿಲಿ ಮಸ್ಟ್ ಬಿ ಫೈನಾನ್ಷಿಯಲ್ ಗುಡ್. ಅಂದರೆ ನಿಮ್ಮ ಫ್ಯಾಮಿಲಿ ಈ ಹಣಕಾಸಿನಲ್ಲಿ ಓಕೆ ಗಟ್ಟಿಯಾಗಿದ್ದಾರೆ, ನೆಕ್ಸ್ಟ್ ವರ್ಷ ತನಕ ವೆಯ್ಟ್ ಮಾಡ್ತಾರೆ, ಸೊ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಇದ್ದರೆ ಮಾತ್ರ ನೀವು ಈ ಒಂದು ಡ್ರಾಪ್ನ ತಗೊಂಡು ನೆಕ್ಸ್ಟ್ ಇಯರ್ನ KCET ಬರೀರಿ. ಇಲ್ಲ ಅಂದರೆ ಮನೆಯಲ್ಲಿ ಇರುವಂಥ ಅಪ್ಪ ಅಮ್ಮಂದಿರಿಗೆ ಕಷ್ಟ ಕೊಡೋಕೆ ಹೋಗಬೇಡಿ. ಬಿಕಾಸ್ ಅವರು ಆಲ್ರೆಡಿ ತುಂಬಾ ಕಷ್ಟಪಟ್ಟು ನಿಮಗೆ ಓದಿಸಿರ್ತಾರೆ. ಸೊ ಇನ್ನೂ 1 ಇಯರ್ ಗ್ಯಾಪ್ ಕೊಟ್ಟು ನೀವು ಇದು ವೆಯ್ಟ್ ಮಾಡಿ KCET ಬರಿತೀವಿ ಅಂತ 1 ಇಯರ್ ಗ್ಯಾಪಲ್ಲಿ ಆಲ್ಮೋಸ್ಟ್ ನಿಮಗೆ 1ರಿಂದ 2 ಲಕ್ಷ ತನಕ ಖರ್ಚಾಗುವಂತಹ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇನ್ನು ಮೂರನೇ ಪಾಯಿಂಟ್ ನೋಡೋದಾದರೆ, ಯು ಮಸ್ಟ್ ಬಿ ರೆಡಿ ಟು ಸ್ಟಡಿ ಫಾರ್ ಆ್ಯನ್ ಇಯರ್. ಅಕಸ್ಮಾತ್ ನೀವು 1 ವರ್ಷ ಗ್ಯಾಪ್ ತಗೊಂತಿದ್ದೀರಿ ಅಂದರೆ 1 ವರ್ಷ ನೀವು ಸ್ಟಾರ್ಟಿಂಗಲ್ಲಿ ಅಂದ್ಕೊಂಡಿರ್ತೀರ ನಾವು ಚೆನ್ನಾಗಿ ಓದ್ಬಿಡ್ತೀನಿ ನಾನು 1 ವರ್ಷದಲ್ಲಿ ಅಂತ. ಸೊ ಆ ಥರ ಇರೋ ಮೈಂಡ್ ಸೆಟ್ಟು ಚೇಂಜ್ ಆಗ್ತಾ ಇರುತ್ತೆ, ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಸೊ ಇಫ್ ಯು ಆರ್ ರೆಡಿ ಟು ಸ್ಟಡಿ ಫಾರ್ ಆ್ಯನ್ ಇಯರ್, ಯು ಮಸ್ಟ್ ಕಾನ್ಸಂಟ್ರೇಟ್ ಆನ್ ಯುವರ್ ಸ್ಟಡೀಸ್. ಅಂದರೆ ನಿಮ್ಮ ಸ್ಟಡೀಸ್ ಮೇಲೆ ಯಾವುದೇ ಥರ ಬೇರೆ ಡಿಸ್ಟ್ರಾಕ್ಷನ್ ಇಲ್ಲದೆ ಸ್ಟಡೀಸ್ ಮೇಲೆ ಇರಬೇಕಾಗುತ್ತೆ. ನೀವು ಕೋಚಿಂಗ್ ಅವ್ರು ತಗೊಳ್ಳಿ, ಇಲ್ಲ ಮನೆಯಲ್ಲಾರ ಓದಿ. ಸೊ ಇದು ಸಹ 1.5ರಿಂದ 2 ಲಕ್ಷ ಖರ್ಚಾಗುತ್ತೆ ನಿಮಗೆ 1 ವರ್ಷದಲ್ಲಿ. ಸೊ ಈ 1.5-2 ಲಕ್ಷ ಒಬ್ಬ ಚಿಕ್ಕ ಕಾರ್ಮಿಕರ 1 ವರ್ಷದ ಆದಾಯ ಇರುತ್ತೆ. ಸೊ ಈ ಒಂದು ಪ್ರೆಷರ್ನ ನಿಮ್ಮ ಪೇರೆಂಟ್ಸ್ ಮೇಲೆ ಹಾಕಬೇಡಿ. ಸೊ ಚೆನ್ನಾಗಿ ಓದಿದ್ರೆ ನೆಕ್ಸ್ಟ್ ಇಯರು ಗುಡ್ ಮಾರ್ಕ್ಸ್ ಇದ್ದು ಸಹ PCMಲ್ಲಿ ಗುಡ್ ಮಾರ್ಕ್ಸ್ ಇದ್ದರೆ ಮಾತ್ರ ನೀವು ಈ ಥರ ಆಪರ್ಚುನಿಟಿನ ತಗೊಂಡು ಸ್ಟಡಿ ಮಾಡಿ. 4ನೇ ಪಾಯಿಂಟು, ಹೂ ನೋಸ್ ವಾಟ್ ಹ್ಯಾಪನ್ಸ್ ಇನ್ ದ ನೆಕ್ಸ್ಟ್ ಇಯರ್. ನಿಮಗೆ ಈ ಪಾಯಿಂಟು ಕ್ಲಿಯರ್ ಕಟ್ಟಾಗಿ ಅರ್ಥ ಆಗಬೇಕಂದ್ರೆ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. 2023ಯಲ್ಲಿ ಆಲ್ಮೋಸ್ಟ್ 2.5 ಲ್ಯಾಕ್ಸ್ ಸ್ಟೂಡೆಂಟ್ಸು ಈ ಒಂದು KCET ಎಕ್ಸಾಮ್ ಬರೀತಾರೆ. ಸೊ 2024ಅಲ್ಲಿ ಆಲ್ಮೋಸ್ಟ್ 3.2 ಲ್ಯಾಕ್ಸ್ ವಿದ್ಯಾರ್ಥಿಗಳು ಈ ಒಂದು KCET ಎಕ್ಸಾಮ್ ಬರೆದಿದ್ದಾರೆ. ಓಕೆನಾ? ಸೊ ಇದೇ ಥರ ಹೋದರೆ ಮುಂದಿನ ವರ್ಷ ಅಂದರೆ 2025 KCET ನೀವು ಬರೀಬೇಕಾದ್ರೆ ಎಷ್ಟು ಕಾಂಪಿಟೇಷನ್ ಇರ್ಬೋದು ಅಂತಲೂ ಸಹ ನೀವು ಥಿಂಕ್ ಮಾಡಬೇಕು. ಆಲ್ಮೋಸ್ಟ್ 3.5ಇಂದ 4 ತನಕ ರೀಚ್ ಆಗುವಂಥ ಚಾನ್ಸಸ್ಸು ಇರುತ್ತೆ. ಸೊ ನಿಮ್ಮ ಎಫರ್ಟ್ಸ್ ಎಷ್ಟಿರಬೇಕು ಅಂದರೆ 100% ಎಫರ್ಟ್ ಇದ್ದರೆ ಮಾತ್ರ ನೀವು ಒಳ್ಳೆ ಸ್ಕೋರ್ ಮಾಡ್ಬೋದು, ಒಳ್ಳೆ ರ್ಯಾಂಕಿಂಗ್ ಪಡಿಬೋದು ಅಂತ ಈ ಒಂದು ಪಾಯಿಂಟ್ನಲ್ಲಿ ತಿಳಿಸ್ಕೊಡ್ಬೋದು. ಇನ್ನು 5ನೇ ಪಾಯಿಂಟು, ದೇರ್ ಈಸ್ ನೋ ಗ್ಯಾರಂಟಿ ಫಾರ್ ಸಕ್ಸಸ್. ಗುರು, ನೀನು ಇಲ್ಲಿ ಅರ್ಥ ಮಾಡ್ಕೋಬೇಕು, ಈ ವರ್ಷ ನೀನು ರ್ಯಾಂಕಿಂಗ್ನಲ್ಲಿ ಕಡಿಮೆ ರ್ಯಾಂಕಿಂಗ್ ಪಡೆದಿರ್ಬೋದು, ಮುಂದಿನ ವರ್ಷ ನಿನಗೆ 100% ಗ್ಯಾರಂಟಿ ಇದೆಯಾ ನೀನು ಒಳ್ಳೆ ರ್ಯಾಂಕಿಂಗ್ ಪಡಿತೀನಿ, ಟಾಪ್ ರ್ಯಾಂಕಿಂಗ್ ಪಡಿತೀನಿ, 50,000 ಒಳಗೆ ಬರುತ್ತೆ ಅನ್ನೋ ಥರ ಏನಾದ್ರು ಕಾನ್ಫಿಡೆನ್ಸ್ ಇದೆಯಾ? ಹಾಗಿದ್ರೆ ಮಾತ್ರ ಈ ಡ್ರಾಪ್ನ ತಗೊಳ್ಳಿ. ಸೊ 1 ಇಯರ್ ಡ್ರಾಪ್ ತಗೊಳ್ಳೋದು ಸುಮ್ಮನೆ ಅಲ್ಲ. ಸೊ ನೆಕ್ಸ್ಟ್ ಇಯರ್ ನೀವು ಈ ಒಂದು ಕಾಂಪಿಟೇಷನ್ನು ನಾನು ಹೇಳಿದ್ನಲ್ಲ, 2.5 ಇದ್ದಿದ್ದು 3.2 ಆಗಿದೆ, 3.2 ಇದ್ದಿದ್ದು 3.5 ಆಗ್ಬೋದು, ಇಲ್ಲ 4 ಆಗ್ಬೋದು. ಸೊ ಈ ಒಂದು ಕಾಂಪಿಟೇಷನಲ್ಲಿ ಮತ್ತೆ ನೀವು ಇನ್ಫ್ಲೇಷನ್ ಅನ್ನೋ ಒಂದು ಪದ ಕೇಳಿರ್ತೀರಿ ನೀವು. ಈ ಇನ್ಫ್ಲೇಷನ್ ಅಂದರೆ ನೀವು ರೈಸ್ ಆಗ್ತಾ ಇರ್ಬೇಕು, ನಿಮ್ಮ ಜೊತೆ ಕಾಂಪಿಟೇಷನ್ ರೈಸ್ ಆಗ್ತಾ ಇರುತ್ತೆ. ಸೊ ಇಂಥ ಸಿಚುವೇಷನಲ್ಲಿ ನೀವು ಎಷ್ಟೇ ಮಾರ್ಕ್ಸ್ ತೆಗೆದ್ರೂ ಸಹ
ರ್ಯಾಂಕಿಂಗು ಡಿಪೆಂಡ್ಸ್ ಆಗುತ್ತೆ. ಈ ಸತಿ 50,000 ಬಂದಿರ್ಬೋದು, ಮುಂದಿನ ಸತಿ 60,000 ಬರ್ಬೋದು, ಇಲ್ಲಿ 40,000 ಬರ್ಬೋದು. ಸೊ ಹೇಳೋಕ್ಕಾಗಲ್ಲ. ಸೊ ಇದನ್ನು ಮೈಂಡ್ನಲ್ಲಿ ಇಟ್ಕೋಬೇಕು ನೀವು. ಇನ್ನು ಲಾಸ್ಟ್ ಪಾಯಿಂಟು, ಕಾಂಪಿಟೇಷನ್ ವಿಲ್ ಇನ್ಕ್ರೀಸ್ ಇನ್ ದ ನೆಕ್ಸ್ಟ್ ಇಯರ್. ಸೊ ಹಿಂದಿನ ಪಾಯಿಂಟಲ್ಲಿ ನಾನು ತಿಳಿಸ್ಕೊಟ್ಟೆ ಅಲ್ವಾ. ಸೊ 2023 2.5 lakhs ವಿದ್ಯಾರ್ಥಿಗಳು ಈ ಒಂದು KCET ಬರೀತಾರೆ. 2024 3.2 ಬರೆದಿದ್ದಾರೆ. ಸೊ 2025 ಎಷ್ಟಾಗ್ಬೋದು? ಸೊ 3.5 ಆಗ್ಬೋದು, 3.8 ಆಗ್ಬೋದು, ಇಲ್ಲ 4 ಆಗ್ಬೋದು. ಸೊ ಅರ್ಥ ಮಾಡ್ಕೋಬೇಕು ಕಾಂಪಿಟೇಷನ್ ಹೇಗಿದೆ ಅಂತ. ಸೊ ಈ ಎಲ್ಲ ಪಾಯಿಂಟ್ಸು ನಾನು ಎಷ್ಟು ಹೇಳಿದ್ನೋ, ಈ 6 ಪಾಯಿಂಟ್ಸ್ನ ನಿಮ್ಮ ಮೈಂಡಲ್ಲಿ ಇಟ್ಕೊಂಡು ಡ್ರಾಪ್ ತಗೊಳ್ಳೋದ್ರ ಬಗ್ಗೆ ಥಿಂಕ್ ಮಾಡಿ. ಅಕಸ್ಮಾತ್ ನೀವು ಡ್ರಾಪ್ ತಗೊಂಡೇ ಅದರ್ ಕೋರ್ಸಸ್ ಬಗ್ಗೆ ರಿಸರ್ಚ್ ಮಾಡಿ ನಾವು ಜಾಯ್ನ್ ಆಗ್ತೀವಿ ಅಂತ ನೋಡೋದಿದ್ರೆ, ನಾನು ಇಲ್ಲಿ ನಿಮಗೆ 4 ಆಪ್ಷನ್ ಕೊಡ್ತೀನಿ. ಒಂದು BSc ಪ್ಯೂರ್ ಸೈನ್ಸು, 2ನೇದು BCA, 3ನೇದು ಪ್ಯಾರಾಮೆಡಿಕಲ್ಸು, ಅಥವಾ 4ನೇದು ಸಿವಿಲ್ ಸರ್ವಿಸಸ್ಸು. ಸೊ ಮೊದಲನೇದಾಗಿ BSc ಪ್ಯೂರ್ ಸೈನ್ಸು. ಈ ಒಂದು BSc ಮಾಡಿದ್ರೆ ನಿಮಗೆ ಟೀಚರ್ ಆಗುವಂಥ ಆಪ್ಷನ್ ಇರುತ್ತೆ, ಹಾಗೆ ರಿಸರ್ಚರ್ ಆಗ್ಬೋದು, ಹಾಗೆ ಅಗ್ರಿಕಲ್ಚರು, ಅದು ಇದು ಅಂತ ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ. ಸೊ ಇದ್ರ ಬಗ್ಗೆನೂ ನೀವು ಆಲೋಚನೆ ಮಾಡ್ಬೋದು. ಇನ್ನು 2ನೇದಾಗಿ BCA. ಗುರು, BCA ಬಂದ್ಬಿಟ್ಟು ಆಲ್ಮೋಸ್ಟ್ ಇಂಜಿನಿಯರಿಂಗ್ ಥರನೇ. ನೀವು ಈ ಒಂದು BCA ಮಾಡ್ಕೊಂಡು IT ಆಗ್ಬೋದು, ಟೆಕ್ ಇಂಜಿನಿಯರ್ ಆಗ್ಬೋದು, ಬೇರೆ ಬೇರೆ ಥರ ಇಂಜಿನಿಯರ್ ಆಪ್ಷನಿಗೂ ಸಹ ನೀವು ಜಾಯ್ನ್ ಆಗ್ಬೋದು ಜಾಬ್ಸ್ಗೆ. ಸೊ ಇಲ್ಲಿ ನಿಮಗೆ ಬೇಕಾಗಿದ್ದು ಡಿಗ್ರಿ ಸರ್ಟಿಫಿಕೇಟು. BCA ಮಾಡ್ಕೊಂಡ್ರೆ, BCA ಅಂದರೆ ಬ್ಯಾಚುಲರ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂತ. ಸೊ ಈ ಒಂದು BCAಲ್ಲೂ ಸಹ ನಿಮಗೆ IT ಜಾಬ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಆಲ್ಮೋಸ್ಟ್ ನೀವು ಇಂಜಿನಿಯರು ಯಾರ್ಯಾರು BE ಮಾಡಿರ್ತಾರೋ ಅವರಿಗೆ ಟಕ್ಕರ್ ಕೊಡುವಷ್ಟು ಜಾಬ್ಸ್ ಇರ್ತವೆ. ನೀವು ರಿಸರ್ಚ್ ಮಾಡಿ ಜಾಯ್ನ್ ಆಗಬೇಕಾಗುತ್ತೆ ಅಷ್ಟೇ. ಸೊ ಇನ್ನು 3ನೇದಾಗಿ ಪ್ಯಾರಾಮೆಡಿಕಲ್ಸಲ್ಲಿ B.Pharm, ಆಮೇಲೆ D.Pharm, ಯಾವುದಾದ್ರು ಫಾರ್ಮಸಿ ಕೋರ್ಸಸ್ ತುಂಬಾ ಇರ್ತವೆ. ಸೊ ಅದನ್ನು ಸ್ವಲ್ಪ ರಿಸರ್ಚ್ ಮಾಡಿ ಜಾಯ್ನ್ ಆದರೂ ಸಹ ಒಳ್ಳೆಯದೇ. ನರ್ಸಿಂಗು ಎಂಟ್ರಿ ಆಗ್ಬೋದು ನೀವು. ಸೊ 4ನೇದು ಸಿವಿಲ್ ಸರ್ವಿಸಸ್. ನಿಮಗೆ ಈ ಒಂದು ಸಿವಿಲ್ ಸರ್ವಿಸಸ್ ಎಂಟ್ರಿಯಾಗಿ ನಿಮಗೆ ಜಾಬ್ ಸಿಕ್ತು ಅಂದರೆ ಯಾವ ಇಂಜಿನಿಯರಿಂಗು ಬೇಡ ಗುರು. ಸೊ ಈ ಒಂದು ಸಿವಿಲ್ ಸರ್ವಿಸಸ್ಸಲ್ಲಿ ನೀವು ಒಳ್ಳೆ PCನೋ, PSIಯೋ, IAS ಎಲ್ಲ ಥರ ನೀವು ಟ್ರೈ ಮಾಡ್ಬೋದು. UPSC ಟ್ರೈ ಮಾಡ್ಬೋದು, IAS ಟ್ರೈ ಮಾಡ್ಬೋದು. ಸೊ ಈ ಥರ ಅದರ್ ಕೋರ್ಸಸ್ಸು ನಿಮಗೆ ಆಪ್ಷನ್ ಇರ್ತವೆ. ಸೊ ಕೇರ್ಫುಲ್ಲಾಗಿ ಚಾಯ್ಸ್ ಮಾಡಿ. ನಿಮ್ಮ ಲೈಫು ಹೇಗೆ ಟರ್ನ್ ಆಗಬೇಕು ಅನ್ನೋದು ನಿಮ್ಮ ಕೈಲೇ ಇರುತ್ತೆ. ಸೊ ಒಂದು ಈ ಕಡೆ ಹೋಗ್ತೀರಾ, ಇಲ್ಲ ಈ ಕಡೆ ಹೋಗ್ತೀರಾ, ಎಲ್ಲದೂ ನಿಮ್ಮ ಕೈಲೇ ಇರುತ್ತೆ. ಡಿಸೈಡ್ ಮಾಡ್ಕೊಳ್ಳೋದು ಸಹ ನಿಮ್ಮ ಕೈಲೇ ಇರುತ್ತೆ. ಇಲ್ಲ ನಾನು ಇಂಜಿನಿಯರಿಂಗ್ಗೆ ಫಿಕ್ಸ್ ಆಗಿದ್ದೀನಿ ಮೈಂಡ್ ಸೆಟ್ಟು ಅನ್ನೋರಿಗೆ, ಸೊ ಇಲ್ಲಿ ಮೆನ್ಷನ್ ಮಾಡಿದ್ದೀನಲ್ಲ ಸ್ಕ್ರೀನ್ ಮೇಲೆ, 50K to 70K ರ್ಯಾಂಕಿಂಗ್, ಅಂದರೆ 50,000ದಿಂದ 70,000 ರ್ಯಾಂಕಿಂಗ್ ಬಂದಂತಹ ವಿದ್ಯಾರ್ಥಿಗಳು ಯಾವ್ಯಾವ ಕೋರ್ಸ್ ಮಾಡೋದು ಇಂಜಿನಿಯರಿಂಗಲ್ಲಿ ಬೆಸ್ಟ್ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಒಂದು EC ಮಾಡಿ, ಅಥವಾ AI, ಅಥವಾ CS, IS, EEE ಆರ್ ಆರ್ಕಿಟೆಕ್ಚರ್. ಇಷ್ಟರಲ್ಲಿ ಯಾವುದಾದ್ರೂ ನೀವು ಜಾಯ್ನ್ ಆಗಿ. ಸೊ ನಿಮಗೆ ಫ್ಯೂಚರ್ ಇರುತ್ತೆ, ತೊಂದರೆ ಇಲ್ಲ, ಓಕೆನಾ. ಸೊ ಜಾಯ್ನ್ ಆಗ್ಬೋದು. ಸೊ ಇದಕ್ಕೆ ಮಾತ್ರ ನೀವು ಚಾಯ್ಸಸ್ನ ಸೆಲೆಕ್ಟ್ ಮಾಡೋ ಥರ ನಿಮ್ಮ ಮೈಂಡ್ ಸೆಟ್ಗೆ ಫಿಕ್ಸ್ ಮಾಡ್ಕೊಳ್ಳಿ. ಇನ್ನು ಈ ರೇಂಜ್ನಲ್ಲಿ ನಿಮಗೆ ರ್ಯಾಂಕಿಂಗ್ ಬಂದಿದ್ರೆ ಯಾವ್ಯಾವ ಕಾಲೇಜ್ ಸಿಗುವಂಥ ಚಾನ್ಸಸ್ ಇರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ನಿಮ್ಮ ರ್ಯಾಂಕ್ ಏನಾದರೂ 50K ಇಂದ 70K ಅಂದರೆ 50,000ದಿಂದ 70,000 ರ್ಯಾಂಕಿಂಗ್ ಇದ್ದರೆ, ನಾನು ಮೆನ್ಷನ್ ಮಾಡಿದ್ನಲ್ಲ ಈ ಕಾಲೇಜಸ್ಗೆ ಪ್ರಿಯಾರಿಟಿ ಜಾಸ್ತಿ ಕೊಡಿ, ಓಕೆನಾ. ಮೊದಲನೇದು ಬಂದ್ಬಿಟ್ಟು SSIT ತುಮಕೂರು, 2ನೇದು ಕಲ್ಪತರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, 3ನೇದು RR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, 4ನೇದು ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, 5ನೇದು ಈಸ್ಟ್ ವೆಸ್ಟ್ ಕಾಲೇಜು, 6ನೇದು ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, 7ನೇದು ಪ್ರೆಸಿಡೆನ್ಸಿ ಯೂನಿವರ್ಸಿಟಿ, 8ನೇದು PES ಶಿವಮೊಗ್ಗ, 9ನೇದು SJCE ಕಾಲೇಜು, 10ನೇದು ಆಕ್ಸ್ಫರ್ಡ್ ಕಾಲೇಜು, 11ನೇದು ಕೇಂಬ್ರಿಡ್ಜ್ ಕಾಲೇಜು, ಹಾಗೆ 12ನೇದು RV ಕಾಲೇಜು. ಈ ಎಲ್ಲ 50,000 ಮತ್ತು 70,000 ರ್ಯಾಂಕಿಂಗ್ ಬಂದಿರೋ ಈ 12 ಕಾಲೇಜಸ್ಗೆ ಮೇನ್ ಪ್ರಿಯಾರಿಟಿ ಕೊಡಿ. ಇನ್ನು ನಿಮ್ಮ CET ರ್ಯಾಂಕಿಂಗು 70,000ದಿಂದ 1 ಲಕ್ಷ ರ್ಯಾಂಕಿಂಗ್ ಬಂದಿದ್ರೆ ಇಲ್ಲಿ ಮೆನ್ಷನ್ ಮಾಡಿರುವಂಥ ಕಾಲೇಜಸ್ಗೆ ಪ್ರಿಯಾರಿಟಿ ಮೇನ್ ಕೊಡಿ, ಓಕೆನಾ. ಮೊದಲನೇದು ಅಕ್ಷಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, 2ನೇದು HKBK ಬೆಂಗಳೂರು, 3ನೇದು MVJ ಕಾಲೇಜು, 4ನೇದು ಶ್ರೀದೇವಿ ಇನ್ಸ್ಟಿಟ್ಯೂಟ್ ಮ್ಯಾಂಗ್ಳೂರು ಆ್ಯಂಡ್ ತುಮಕೂರು 2 ಕಡೆ ಇದೆ, ಹಾಗೆ 5ನೇದು ಅಮೃತ ಇನ್ಸ್ಟಿಟ್ಯೂಟ್, 6ನೇದು ಬಾಹುಬಲಿ ಕಾಲೇಜು, 7ನೇದು ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, 8ನೇದು ಸಪ್ತಗಿರಿ ಕಾಲೇಜು ಮತ್ತು 9ನೇದು CIT ಗುಬ್ಬಿ ತುಮಕೂರು. ಈ ಕಾಲೇಜುಗಳು ಅಂದರೆ 70,000ದಿಂದ 1 ಲಕ್ಷ ರ್ಯಾಂಕಿಂಗ್ ಇರುವಂತಹ ವಿದ್ಯಾರ್ಥಿಗಳಿಗೆ ಈ ಕಾಲೇಜು ಪ್ರಿಯಾರಿಟಿ ಮೇನಾಗಿ ಕೊಡಿ ಅಂತ ಹೇಳ್ತಿದ್ದೀನಿ. ಇನ್ನು ನಿಮ್ಮ ರ್ಯಾಂಕಿಂಗು ಎಬೋವ್ 1 ಲ್ಯಾಕ್ ಅಂದರೆ 1 ಲಕ್ಷಕ್ಕಿಂತ ಹೆಚ್ಚು KCETಯಲ್ಲಿ ರ್ಯಾಂಕಿಂಗ್ ಬಂದಿದ್ದರೆ ಕಾಲೇಜಸ್ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಒಳ್ಳೆ ಕಾಲೇಜ್ ಸಿಗೋದು, ಸೊ ಕಾಲೇಜ್ ಸಿಗುತ್ತೆ, ಆದರೆ ಒಳ್ಳೆ ಕಾಲೇಜ್ ಸಿಗೋದು ಕಷ್ಟ ಆಗುತ್ತೆ. ಅಂಥವ್ರು ಏನು ಮಾಡಬೇಕಂದ್ರೆ, ಕೆಳಗೆ ನಾನು ಮೆನ್ಷನ್ ಮಾಡಿದ್ದೀನಲ್ಲ ಸ್ಕ್ರೀನ್ ಮೇಲೆ, ಚೂಸ್ ಏರೋನಾಟಿಕಲ್, ಏರೋಸ್ಪೇಸ್, ಸಿವಿಲ್, ಮೆಕ್ಯಾನಿಕಲ್. ಈಗ ಹಿಂದೆ ಮೆನ್ಷನ್ ಮಾಡಿದ್ನಲ್ಲ ಕಾಲೇಜಸ್ಸು. ಸೊ 50,000ದಿಂದ 70,000, 70,000ದಿಂದ 1 ಲ್ಯಾಕ್. ಸೊ ಈ ಕಾಲೇಜಸ್ಸಲ್ಲೂ ಸಹ ಏರೋನಾಟಿಕಲ್ ಇರುತ್ತೆ, ಏರೋಸ್ಪೇಸ್ ಇರುತ್ತೆ, ಸಿವಿಲ್ ಇರುತ್ತೆ, ಮೆಕ್ಯಾನಿಕಲ್ ಇರುತ್ತೆ. ಈ ಎಲ್ಲ ಕೋರ್ಸಿಗೂ ಸಹ ನೀವು ಅಪ್ಲೈ ಮಾಡ್ಬೋದು. ಸೊ ಅಂತಹ ಒಳ್ಳೆ ಕಾಲೇಜುಗಳಲ್ಲೂ ಸಹ ನೀವು ಸಹ ಸೀಟ್ನ ಪಡೆದು ಈ ಒಂದು ಕೋರ್ಸ್ಗಳನ್ನ ಮಾಡಿ ಒಳ್ಳೆ ಜಾಬ್ನ ತಗೊಳ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. 1 ಲ್ಯಾಕ್ ಎಬೋ ಬಂದಿರುವಂಥ ವಿದ್ಯಾರ್ಥಿಗಳು ಟಾಪ್ 30 ಕಾಲೇಜಸ್ಗಳು ಎಂಟ್ರಿ ಮಾಡ್ಬೋದು. ಸ್ವಲ್ಪ ರಿಸರ್ಚ್ ಮಾಡಿ. ಸೊ ಟಾಪ್ 30, ಟಾಪ್ 40 ಈ ಕಾಲೇಜಸ್ಗಳನ್ನೂ ಸಹ ನೀವು
ಅಪ್ಲಿಕೇಶನ್ ಅಂದರೆ ಆಪ್ಷನ್ ಎಂಟ್ರಿಲಿ ಸಹ ಎಂಟ್ರಿ ಮಾಡಿ ಒಳ್ಳೆ ಕಾಲೇಜ್ನ ಪಡೆಯುವಂಥ ಚಾನ್ಸಸ್ ಇರುತ್ತೆ. ಸೊ ಆಪ್ಷನ್ ಎಂಟ್ರಿಲಿ ಪ್ರಿಯಾರಿಟಿ ವೈಸ್ ಕರೆಕ್ಟಾಗಿ ಮೆನ್ಷನ್ ಮಾಡಿ ಒಳ್ಳೆ ಕಾಲೇಜ್ನ ಪಡೀರಿ. ಇನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರೋ ಮಾಹಿತಿ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗಿದ್ರೆ ಆದಷ್ಟು ಜನ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಹಾಗೆ ಮುಖ್ಯವಾಗಿ KCET ಬರೆದು ಕೌನ್ಸಿಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಜೈ ಕರ್ನಾಟಕ ಮಾತೆ.